ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ 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 ಮತಿ ಪ್ರೇರೇಪಿಸುವಳು ಪಾರ್ವತಿ ದೇವಿ ಮತಿ ಪ್ರೇರೇಪಿಸುವಳು ಪಾರ್ವತಿ ದೇವಿ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರೇಪಿಸುವಳು ಪಾರ್ವತಿ ದೇವಿ ಮುಕುತಿ ಪಥಕ್ಕೆ ಮನವೀವ ಮುಕುತಿ ಪಥಕ್ಕೆ ಮಾನವೀವ ಮಹಾರುದ್ರದೇವ ಮುಕುತಿ ಪಥಕ್ಕೆ ಮಾನವೀವ ಮಹಾರುದ್ರದೇವ ಭಕುತಿದಾಯಕಳು ಭಕುತಿದಾಯಕಳು ಸಿರಿ ಭಾರತಿ ದೇವಿ ಸಿರಿ ಭಾರತಿ ದೇವಿ ಭಕುತಿ ದಾಯಕಳು ಸಿರಿ ಭಾರತಿ ದೇವಿ ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತೀವೀವ ನಮ್ಮ ಸುಜ್ಞಾನಮತಿವೀವ ನಮ್ಮ ಪವಮಾನನು ಸುಜ್ಞಾನಮತಿಗೀತು ಪರಿಪಾಲಿಪ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ 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 ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು ಸತತ ಇವರೊಳು ನಿಂತು ಸತತ ಇವರೊಳು ನಿಂತು ಈ ಕೃತಿಯ ನುಡಿಸುವನು ನಡೆಸುವನು ಈ ಕೃತಿಯ ನುಡಿಸುತ್ತ
ನಡೆಸುವನು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ನ ಚ ತಸ್ಮಾನ್ಮನುಷ್ಯೇ ತು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ನಾವು ಇದುವರೆಗೆ ಗೀತಾ ಜ್ಞಾನಾಭ್ಯಾಸದ ಸಾಂಖ್ಯಯೋಗ 38ನೇ ಶ್ಲೋಕದವರೆಗೆ ನೋಡಿ 39-40ನೇ ಶ್ಲೋಕಗಳನ್ನು ನೋಡುತ್ತಲಿದ್ದೇವೆ. ಏಷಾ ತೇ ವಿಹಿತೆ ಸಾಂಖ್ಯೇ ಬುದ್ಧಿಯೋಗೇ ತ್ವಿಮಾಂ ಶೃಣು. ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ವ್ಯವಸಾಯಾತ್ಮಿಕ ಬುದ್ಧಿಃ ಏಕೇಹ ಕುರು ನಂದನ. ಬಹುಶಾಖಾ ಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ. ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ. ಕಾಮಾತ್ಮನಃ ಸ್ವರ್ಗಪರಾ ಜನ್ಮ ಕರ್ಮ ಫಲಪ್ರದಾಂ. ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯಗತಿಂ ಪ್ರತಿ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತಚೇತಸಾಂ. ವ್ಯವಸಾಯಾತ್ಮಿಕ ಬುದ್ಧಿಃ ಸಮಾಧೌ ನ ವಿಧೀಯತೆ. ಈ 6 ಶ್ಲೋಕಗಳನ್ನು ಒಟ್ಟಾಗಿ ನೋಡಿದಾಗ ಯಾವ ಆಧ್ಯಾತ್ಮ ಜ್ಞಾನದ ಬಗ್ಗೆ ಪರಮಾತ್ಮನು ಮಾತನಾಡುತ್ತಿದ್ದಾನೆಯೋ ಆ ಒಂದು ಬ್ರಹ್ಮಜ್ಞಾನದ ಬಗ್ಗೆ ನಮಗಳಿಗೆ ಸರಿಯಾದ ಪರಿಚಯವನ್ನೇ ಕೊಡುತ್ತಿದ್ದಾನೆ. ಆದರೆ ನಾವುಗಳು ಯಾವ ಭಗವದ್ಗೀತೆಯ ಪುಸ್ತಕವನ್ನಾಗಲಿ ಭಾಷ್ಯವನ್ನಾಗಲಿ ನೋಡಲಾರಂಭಿಸಿದಾಗ ಇಲ್ಲಿಯೇ ಅರ್ಥವಾಗದೆ ಉಳಿದಿರುವಂತಹ ಬಹುತೇಕ ವಿಷಯಗಳು ಬ್ರಹ್ಮಜ್ಞಾನದ ಪ್ರವೇಶದ್ವಾರಕ್ಕೂ ಕರೆದುಕೊಂಡು ಹೋಗುವುದಿಲ್ಲ. ಕಾರಣವೇನೆಂದರೆ ಈ ಬ್ರಹ್ಮವಿದ್ಯೆ ಎಂಬುದು ಅತ್ಯಂತ ಜಟಿಲವಾಗುವುದಕ್ಕೆ ಈ 6 ಶ್ಲೋಕಗಳೇ ಆಧಾರ. ಮನುಷ್ಯನಿಗೆ ಬುದ್ಧಿ ಎಂಬ ಉಪಕರಣ ಅತ್ಯುತ್ಕೃಷ್ಟವಾದದ್ದು. ಅದರ ಸಹಾಯದಿಂದಲೇ ಸರ್ವಸ್ವವನ್ನು ತಿಳಿದುಕೊಳ್ಳುತ್ತಿರುವವನು. ಇಲ್ಲಿ ಅರ್ಜುನನಿಗೆ ಬುದ್ಧಿಯೋಗದ ಮೂಲಕ ಆತ್ಮ ಪರಮಾತ್ಮರ ವಿಷಯಗಳನ್ನು ತಿಳಿಸಲು ಪರಮಾತ್ಮನು ಆರಂಭಿಸಿದ್ದಾನೆ. ಏಷಾ ತೇ ವಿಹಿತಾ ಸಾಂಖ್ಯೇ. ಇದುವರೆಗೆ ನಾನು ಯಾವ ಆತ್ಮ ಪರಮಾತ್ಮರ ವಿಷಯದಲ್ಲಿ ಎಲ್ಲ ಲಕ್ಷಣಗಳನ್ನು ಮತ್ತು ಧರ್ಮದ ವಿಷಯದಲ್ಲಿ ಆಚಾರವನ್ನು ಹೇಗೆ 30 ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟೆನೋ ಆ ಒಂದು ಜ್ಞಾನವನ್ನು ಬುದ್ಧಿಯೋಗೇ ತು ಇಮಾಂ ಶೃಣು. ಬುದ್ಧಿಯೋಗದಿಂದ ಈಗ ತಿಳಿದುಕೊಳ್ಳಬೇಕಪ್ಪ.
ಅಂದರೆ ಇಷ್ಟರವರೆಗೆ ತಿಳ್ಕೊಂಡಿದ್ದಂತಹ ಆತ್ಮ ಪರಮಾತ್ಮರ ಅಥವಾ ಧರ್ಮದ ಜ್ಞಾನ ಬುದ್ಧಿಯಿಂದ ಅಲ್ವೇ? ಇದು ಬುದ್ಧಿಯಿಂದಲೇ ತಿಳ್ಕೊಳ್ತಿರೋದಾದರೂ ಬುದ್ಧಿಗಿಂತಲೂ ಉತ್ಕೃಷ್ಟವಾಗಿರುವಂತಹ ಆತ್ಮ ಪರಮಾತ್ಮರ ಜ್ಞಾನ, ಆತ್ಮ ಪರಮಾತ್ಮನ ಜ್ಞಾನವನ್ನು ಆತ್ಮ ಪರಮಾತ್ಮನೇ ತಿಳಿದುಕೊಳ್ಳಬಲ್ಲ ಶಕ್ತಿಯುಳ್ಳವನು ಎಂಬರ್ಥದಲ್ಲಿ. ಅದನ್ನು ಹೇಗೆ ತಿಳಿದುಕೊಳ್ಳುವುದು? ಬುದ್ಧಿಯಿಂದ, ಅದು ಮನುಷ್ಯ ಬುದ್ಧಿಯಿಂದ ಎಂಬುದಕ್ಕೆ ಇನ್ನು ಮುಂದೆ ಹೇಳುವಂತಹ ಎಲ್ಲ ಶ್ಲೋಕಗಳು ಯೋಗವನ್ನು ಹೊಂದುತ್ತದೆ. ಯಾಕೆ ಇದು ಇಷ್ಟೊಂದು ಕ್ಲಿಷ್ಟವಾಗಿದೆ ಎಂಬುದಕ್ಕೆ ಇಲ್ಲಿ ನಮಗೆ ಅರ್ಥೈಸಿ ಹೇಳುವಂತಹ ಯಾವ ಗ್ರಂಥಗಳು ಜ್ಞಾನ ಭಂಡಾರವಿದೆಯೋ ಅವುಗಳು ಜಟಿಲತನವನ್ನು ಜಾಸ್ತಿಯನ್ನಾಗಿಸಿದೆ. ಇಲ್ಲಿ ಪರಮಾತ್ಮನು ಹೇಳುತ್ತಿರುವುದು ಮೊದಲ 3 ಶ್ಲೋಕಗಳಲ್ಲಿ ಬುದ್ಧಿಯೋಗದಿಂದ ಆತ್ಮ ಪರಮಾತ್ಮರನ್ನು ತಿಳಿದುಕೊಳ್ಳುವುದು, ಮತ್ತು 3 ಶ್ಲೋಕಗಳಲ್ಲಿ ಹೇಳುತ್ತಿರುವಂತಹ ಯಾಮಿಮಾಂ ಪುಷ್ಮಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಎಂಬ 3 ಶ್ಲೋಕಗಳಿಂದ ತಿಳಿದುಕೊಳ್ಳುವುದು ಇಹಲೋಕದ ಕರ್ಮ ಸಂಬಂಧವಾದ ವಿಷಯ ವಸ್ತುಗಳು. ಹೀಗೆ ಇಲ್ಲಿ 2 ಭಾಗಗಳನ್ನಾಗಿ ನಾವು ತಿಳಿದುಕೊಳ್ಳಬೇಕು. ಇಹಲೋಕದ ಸಂಪೂರ್ಣ ಜ್ಞಾನವನ್ನು ಹೊಂದಿರುವಂತಹ ಈ ಬುದ್ಧಿಯು ಹುಟ್ಟಿನಿಂದಲೇ ಈ ಇಹಲೋಕದ ಜ್ಞಾನದ ಸಹಾಯದಿಂದಲೇ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವುದು. ಆ ಕಾರಣದಿಂದ ಈ ಬುದ್ಧಿ ಎಂಬುದು ಎಚ್ಚರವಾದೊಡನೆಯೇ ಮನಸ್ಸಿನೊಡನೆ ಸಂಪರ್ಕವನ್ನು ಹೊಂದಿಬಿಡುತ್ತದೆ. ಈ ಬುದ್ಧಿ, ಮನಸ್ಸು, ಇಂದ್ರಿಯಗಳು ವಿಷಯ ಪ್ರಪಂಚದಲ್ಲಿ ಸದಾಕಾಲ ತಲ್ಲೀನವಾಗಿರುವಂತಹ ಉಪಕರಣಗಳು. ಇವುಗಳ ಸಂಯೋಗವು ಆಧ್ಯಾತ್ಮ ಜ್ಞಾನವಾಗಿರುವಂತಹ ಆತ್ಮ ಪರಮಾತ್ಮರ ವಿಷಯದಲ್ಲಿ ಪ್ರಜ್ಞಾ, ಸುಪ್ತ ಪ್ರಜ್ಞಾ, ಅಂತಃಕರಣದ ವಸ್ತುಗಳ ವಿಷಯದಲ್ಲಿ ತಿಳಿದುಕೊಳ್ಳಬೇಕೆಂದರೆ ಆಗ ಈ ಬುದ್ಧಿಯನ್ನು ನಾವು ಅಂತರ್ಮುಖವಾಗಿ ತಿರುಗಿಸಬೇಕು. ಏನಪ್ಪ ಅಂದರೆ ಇವೆಲ್ಲ ಬೇರೆ ಬೇರೆಯಾಗಿದೆಯೋ ಅನ್ನೋ ರೀತಿಯಲ್ಲಿ ಕಾಣುತ್ತೆ, ಆದರೆ ಯಾವುದೂ ಬೇರೆ ಬೇರೆಯಾಗಿಲ್ಲ. ಎಲ್ಲ ಒಂದರೊಳಗೊಂದು ಇದೆ. ಸಪ್ತದ್ವಾರಗಳು ದಾಟಿದೊಡನೆಯೇ ಪರಮಾತ್ಮನ ದರ್ಶನವಾಗುವಂತಹ ರೀತಿಯಲ್ಲಿ. ಹಾಗೆ ಎಲ್ಲವನ್ನೂ ಅಡಕವಾಗಿಟ್ಟಿರುವಂತಹ ಈ ಒಂದು ದೇಹದಲ್ಲಿ ಬುದ್ಧಿ ಎಂಬುದು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತದೆ. ಅದನ್ನೇ ಸಾರಥಿ ಎಂಬುದಾಗಿ ಹಿಂದಿನ ದಿನಗಳಲ್ಲಿ ಉಪಮೇಯಲ್ಲಿ ತಿಳಿದುಕೊಂಡೆವು. ಈಗ ಆ ಬುದ್ಧಿಯ ಬಗ್ಗೆ ಇನ್ನೂ ಆಳವಾದ ಜ್ಞಾನವನ್ನು ನಾವು ಪಡೆದುಕೊಂಡರೆ 2 ಭಾಗಗಳಾಗಿ ದೇಹವನ್ನು ನೋಡುವ ರೀತಿಯಲ್ಲಿಯೇ ಈ ಒಂದು ಆಧ್ಯಾತ್ಮ ಜ್ಞಾನವನ್ನು, ಪರಲೋಕ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುವುದು. ಇಲ್ಲಿ ಲೌಕಿಕ, ಅಲೌಕಿಕ ಎಂಬ ಪದಗಳಿಂದ ನಾವು ಪರಿಚಯವನ್ನು ಮಾಡಿಕೊಳ್ಳಬಹುದು. ಬುದ್ಧಿ ಎಂಬುದು ಎಚ್ಚರವಾದೊಡನೆಯೇ ಮನೋಸಂಪರ್ಕವನ್ನು ಮತ್ತು ಇಂದ್ರಿಯ ಸಂಪರ್ಕವನ್ನು ನೇರವಾಗಿ ವಿಷಯ ವಸ್ತುಗಳ ಕಡೆಗೆ ತಿರುಗಿಸಿರುವುದರಿಂದ ಈ ಬುದ್ಧಿಯನ್ನು ನಾವು ಅಂತರಂಗದ ವಿಷಯಗಳ ವಿಷಯದಲ್ಲಿ ತಿಳಿದುಕೊಳ್ಳದೆ ಯಾವ ಪ್ರಯತ್ನವನ್ನೂ ಮಾಡದೇ ಇರುವುದರಿಂದ ನಮಗೆ ಇವುಗಳು ಅರ್ಥವಾಗುವುದಿಲ್ಲ. ನೋಡಿ, ಇಲ್ಲಿ ಬುದ್ಧಿಯೋಗ ಎಂಬುದನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು.
ಯೋಗವೆಂದೊಡನೆ ಬುದ್ಧಿಯು ಆತ್ಮ ಪರಮಾತ್ಮರೊಡನೆ ಏಕವಾಗಿ ಕಾಣಿಸುವಂತಹ ಯೋಗವೇ ನಿಜವಾದ ಯೋಗ ಪದದ ಅರ್ಥ. ಎಲ್ಲರೂ ಬುದ್ಧಿಯನ್ನು ಆತ್ಮ ಪರಮಾತ್ಮನ ಜೊತೆ ಯೋಗವನ್ನಾಗಿ ನೋಡದೆ ಮನಸ್ಸು ಇಂದ್ರಿಯಗಳ ಜೊತೆ ಸದಾ ವರ್ತಿಸುತ್ತಿರುವಂತಹ ಈ ಬುದ್ಧಿ ಮನಸ್ಸು ಇಂದ್ರಿಯಗಳ ಸಂಯೋಗವನ್ನಷ್ಟೇ ಸದಾ ತಿಳಿದುಕೊಳ್ಳುತ್ತಿರುತ್ತೇವೆ. ಆದುದರಿಂದಲೇ ಮೊದಲ 3 ಶ್ಲೋಕಗಳಲ್ಲಿ ಹೇಳಿದಂತಹ ಪರಮಾತ್ಮ ಮತ್ತೆ 3 ಶ್ಲೋಕಗಳಲ್ಲಿ ಹೇಳುತ್ತಿರುವಂತಹ ಈ ಬುದ್ಧಿಯ ಸಂಪರ್ಕವನ್ನು ಲೌಕಿಕವಾಗಿಯೂ, ಮೊದಲ 3 ಶ್ಲೋಕಗಳನ್ನು ಪರಮಾತ್ಮ ಆತ್ಮರ ಸಂಬಂಧದಲ್ಲಿ ಹೇಳಿದಂತಹ ಬುದ್ಧಿಯನ್ನು ಯೋಗವನ್ನು ಅಲೌಕಿಕವಾಗಿಯೂ ತಿಳಿದುಕೊಳ್ಳಬೇಕು. ನೋಡಿ, ಬುದ್ಧಿ ಉಪಯೋಗಿಸದೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಜೀವವೂ ಬುದ್ಧಿಯ ಆಧಾರದಿಂದಲೇ ಸಕಲ ಕರ್ಮಗಳನ್ನು ಮಾಡುತ್ತಿರುತ್ತದೆ. ಅದು ಲೌಕಿಕ ಕರ್ಮವಾಗಲಿ ಅಲೌಕಿಕ ಕರ್ಮವಾಗಲಿ ಬುದ್ಧಿಯ ಸಹಾಯದಿಂದಲೇ ಎಲ್ಲರೂ ನಾವು ಜೀವನವನ್ನು ಮಾಡುತ್ತಲಿರುತ್ತೇವೆ. ಅದನ್ನೇ ಇಲ್ಲಿ ಪರಮಾತ್ಮನು ಸ್ಪಷ್ಟವಾಗಿ ತಿಳಿಸುವುದಕ್ಕಾಗಿ 3 ಶ್ಲೋಕಗಳಲ್ಲಿ ವ್ಯತ್ಯಾಸವನ್ನು ತೋರಿಸುತ್ತಾನೆ. ಏಷಾ ತೇಭಿಹಿತೆ ಸಾಂಖ್ಯೆ ಬುದ್ಧಿಯೋಗೇ ತು ಇಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ವ್ಯವಸಾಯಾತ್ಮಿಕಾ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ನಿನಗೆ ಹೇಳಿದ ಈ ಸಾಂಖ್ಯ ಬುದ್ಧಿಯು ಇದು ದೇಹವನ್ನು ಎರಡಾಗಿ ನೋಡಿದಾಗ ಆತ್ಮ ಪರಮಾತ್ಮರ ವಿಷಯವನ್ನು ಮತ್ತು ದೇಹ ಸಂಬಂಧವಾದ ಇಹಲೋಕದ ವಿಷಯಗಳನ್ನು ನೀನು ಅರ್ಥ ಮಾಡಿಕೊಂಡೆ. ಈಗ ಈ ಯೋಗ ಬುದ್ಧಿಯನ್ನು ಹೇಳುತ್ತೇನೆ. ಯಾವುದು ಯೋಗ ಬುದ್ಧಿ ಎಂದರೆ ಆತ್ಮ ಪರಮಾತ್ಮರೊಡನೆ ಬುದ್ಧಿಯ ಸಂಬಂಧವನ್ನು ಉಂಟು ಮಾಡುವಂತಹ ಯೋಗ ಬುದ್ಧಿ. ಈ ಯೋಗ ಬುದ್ಧಿಯಿಂದ ಕೂಡಿದ್ದರೆ ಎಲೈ ಪಾರ್ಥ, ನೀನು ಕರ್ಮದ ಕಟ್ಟನ್ನು ಕಳಚಿಕೊಳ್ಳಬಹುದು. ಕರ್ಮಬಂಧಂ ಪ್ರಹಾಸ್ಯಸಿ. ಇದಕ್ಕೆ ನಾವು ಉದಾಹರಣೆಗಳನ್ನು ನಾರಾಯಣ ಎಂಬ 4 ಅಕ್ಷರದ ಅಜಮಿಳ ಉಪಾಖ್ಯಾನದಲ್ಲಿ ತಿಳಿದುಕೊಂಡೆವು ಮತ್ತು ವಾಲ್ಮೀಕಿಯ ಚರಿತ್ರೆಯಲ್ಲಿಯೂ ತಿಳಿದುಕೊಂಡೆವು. ಹೇಗೆ ಅವರುಗಳು ಕರ್ಮಬಂಧವನ್ನೇ ಉಂಟು ಮಾಡಿಕೊಳ್ಳದ ರೀತಿಯಲ್ಲಿ ಸಾಧನೆಗಳನ್ನು ಮಾಡಿ ಉತ್ತಮವಾದ ಗತಿಯನ್ನು ಪಡೆದರು. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇಲ್ಲಿ ಯಾವುದನ್ನು ಉಪಕ್ರಮಿಸುವೆವೋ ಆಧ್ಯಾತ್ಮ ಜ್ಞಾನವನ್ನು, ಬ್ರಹ್ಮಜ್ಞಾನವನ್ನು, ಅದರಲ್ಲಿ ಯಾವ ದೋಷವೂ ಇಲ್ಲ. ಇದರಲ್ಲಿ ಸ್ವಲ್ಪವನ್ನು ಧರ್ಮವನ್ನು ಸಾಧನೆ ಮಾಡಿದರೂ ಮಹಾಭಯದಿಂದ ರಕ್ಷಣೆ ಮಾಡುವುದು. ಅರ್ಜುನ, ಇದರಲ್ಲಿ ನಿಶ್ಚಯ ರೂಪವಾದ ಒಂದೇ ಒಂದು ಬುದ್ಧಿ ಇರುವುದು. ಒಂದೇ ಒಂದು ಬುದ್ಧಿ ಇಟ್ಕೋಬೇಕಪ್ಪ. ನಿಶ್ಚಯವಾಗಿ ಆತ್ಮ ಪರಮಾತ್ಮರ ವಿಷಯದಲ್ಲಿ ಬುದ್ಧಿಯನ್ನು ಸ್ಥಾಪಿಸಿಕೊಂಡು ಬಿಡಬೇಕು, ಪ್ರತಿಷ್ಠಾಪನೆ ಮಾಡಿಕೊಂಡು. ಇಂತಹ ಪ್ರತಿಷ್ಠಾಪಿತವಾದ ನಿಶ್ಚಯವಾದ ಬುದ್ಧಿಯಿಂದ ಆತ್ಮ ಪರಮಾತ್ಮರನ್ನು ಸದಾಕಾಲ ಸುಪ್ತ ಪ್ರಜ್ಞೆಯ ಮೂಲಕ ಚಿತ್ತದಲ್ಲಿ ಧಾರಣೆ ಮಾಡಬೇಕು. ರಾಮಕೃಷ್ಣ ಪರಮಹಂಸರು ಉದಾಹರಣೆಯನ್ನು ಕೊಡ್ತಾರೆ.
ಒಂದು ಕೈಯಿಂದ ಪರಮಾತ್ಮನ ಪಾದಗಳನ್ನು ಹಿಡಿದುಕೊಳ್ಳಬೇಕು, ಇನ್ನೊಂದು ಕೈಯಿಂದ ಲೋಕದ ವ್ಯವಹಾರಗಳನ್ನು ಮಾಡಬೇಕು ಎಂಬುದಾಗಿ. ಇಲ್ಲಿ ನಿಜವಾದ ಕೈಗಳು ಎಂಬ ಅರ್ಥದಲ್ಲ, ಮನಸ್ಸಿನ ಎರಡು ಕೈಗಳು ಎಂಬ ಅರ್ಥದಲ್ಲಿ. ಮನಸ್ಸು ಅರ್ಧ ಭಾಗ ಸಂಪೂರ್ಣವಾಗಿ ಪರಮಾತ್ಮನನ್ನು ಹಿಡಿದುಕೊಂಡಿರಬೇಕು. ಬುದ್ಧಿ ಮನಸ್ಸುಗಳ ಸಹಾಯದಿಂದ ಇಹಲೋಕದ ಎಲ್ಲ ವ್ಯವಹಾರಗಳನ್ನು ಪರಮಾತ್ಮನಲ್ಲಿ ಮನಸ್ಸನ್ನು ಬುದ್ಧಿಯನ್ನು ಇಟ್ಟು ಮಾಡುತ್ತಲಿರಬೇಕು. ಆಗ ನಮಗೆ ದಾರಿ ತಪ್ಪುವ ಅವಕಾಶಗಳೇ ಇರುವುದಿಲ್ಲ. ಹೇಗೆ ನಾವಿಕನಿಗೆ ದೂರದಲ್ಲಿ ದಿಕ್ಸೂಚಿಯು ಸದಾಕಾಲ ತೋರಿಸುತ್ತಿರುತ್ತದೆಯೋ ಪಯಣಕ್ಕೆ ಅನುಕೂಲವಾಗುವಂತೆ, ಹಾಗೆ ಧ್ರುವ ಆ ಬುದ್ಧಿಯು ನಿಶ್ಚಯವಾಗಿರಬೇಕು ಪರಮಾತ್ಮನಲ್ಲಿ. ಆ ಒಂದು ದಿಕ್ಕಿನಲ್ಲಿ ಸದಾಕಾಲ ಪಯಣವನ್ನು ನಾವು ಮಾಡುತ್ತಲೇ ಇರಬಹುದು ಎಂಬ ಅರ್ಥದಲ್ಲಿ ಈ 3 ಶ್ಲೋಕಗಳನ್ನು ಪರಮಾತ್ಮನು ಹೇಳುತ್ತಲಿದ್ದಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಆದುದರಿಂದ ಇದರಲ್ಲಿ ನಿಶ್ಚಯ ರೂಪವಾದ ಒಂದೇ ಒಂದು ಬುದ್ಧಿ ಇರುವುದು. ಯಾರಿಗೆ ಈ ನಿಶ್ಚಯ ರೂಪವಾದ ಬುದ್ಧಿ ಇರುವುದಿಲ್ಲವೋ, ಅಂದರೆ ನಾವು ಆತ್ಮ ಪರಮಾತ್ಮರಲ್ಲಿ ನಿಶ್ಚಯವಾಗಿ ನಮ್ಮ ಬುದ್ಧಿಯನ್ನು ಪ್ರತಿಷ್ಠಾಪನೆ ಮಾಡಿಲ್ಲವೋ ಅಂಥವರುಗಳಿಗೆ ಬುದ್ಧಿಗಳಿಗೆ ಎಷ್ಟೋ ಕವಲುಗಳಿರುತ್ತದೆ, ಅವು ಎಷ್ಟೇ ಎಂಬ ಲೆಕ್ಕವೂ ಇರುವುದಿಲ್ಲ. ಬಹುಶಾಖಾ ಹಿ ಅನಂತಾಶ್ಚ ಬುದ್ಧಯಃ ಅವ್ಯವಸಾಯಿನಾಂ. ಇಲ್ಲಿ ವ್ಯವಸಾಯ ಎಂಬ ಪದಕ್ಕೆ ಅರ್ಥ ಬುದ್ಧಿ ಇರುವುದೇ ಆತ್ಮ ಪರಮಾತ್ಮರ ಸಂಬಂಧದಲ್ಲಿ ಮಾಡುವಂತಹ ಕರ್ಮಗಳಿಗೆ ವ್ಯವಸಾಯ ಎಂಬುದಾಗಿ ಉಪಯೋಗಿಸುತ್ತಿದ್ದಾನೆ. ಅವ್ಯವಸಾಯಿನಾಂ ಎಂದರೆ ಆ ವ್ಯವಸಾಯಾತ್ಮಿಕವಾದ ಬುದ್ಧಿಯನ್ನು ಆತ್ಮ ಪರಮಾತ್ಮರ ವಿಷಯದಲ್ಲಿ ಉಪಯೋಗಿಸಿಕೊಳ್ಳದೆ ಲೌಕಿಕ ಕರ್ಮಗಳಲ್ಲಿ ಉಪಯೋಗಿಸಿಕೊಂಡರೆ ಅಂಥವರನ್ನು ಅವ್ಯವಸಾಯಾತ್ಮಿಕ ಬುದ್ಧಿ ಉಳ್ಳವರು ಎಂಬುದಾಗಿ ನಾವು ಹೇಳುತ್ತೇವೆ. ಅಂದರೆ ಬುದ್ಧಿ ಇರುವುದೇ ಆತ್ಮ ಪರಮಾತ್ಮರ ಸಂಯೋಗವನ್ನು ಹೊಂದುವುದಕ್ಕಾಗಿ. ಅದನ್ನು ಮನಸ್ಸಿನ ಸಂಪರ್ಕದ ಒಳಗೂಡಿ ಮನೋಹರವಾದ ರೀತಿಯಲ್ಲಿ ಈ ಜಗತ್ತನ್ನು ವಿಷಯಗಳನ್ನು ಅನುಭವಿಸುವುದಕ್ಕಾಗಿ ಉಪಯೋಗಿಸಿಕೊಳ್ಳಬಾರದು ಎಂಬುದಾಗಿ ಮುಂದಿನ 3 ಶ್ಲೋಕಗಳಲ್ಲಿ ಪರಮಾತ್ಮನು ಹೇಳುತ್ತಲಿದ್ದಾನೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಕಾಮಾತ್ಮನಃ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಪರಮಾತ್ಮ ಅಂದರೆ ಅಪಹೃತ ಚೇತಸಾಂ. ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಯಾಕಪ್ಪ ಈ ಹೊರಗಿನ ಬಾಹ್ಯ ಪ್ರಪಂಚದ ಮಾರ್ಗದಲ್ಲಿ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳಬಾರದು ಎಂಬುದಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಈ ಒಂದೊಂದು ಪದಗಳಲ್ಲಿಯೂ ಒಂದೊಂದು ಪುಸ್ತಕವನ್ನು ಬರೆಯುವಷ್ಟು ಅರ್ಥವನ್ನು ಅಡಗಿಸಿಟ್ಟಿದ್ದಾನೆ ಸೂತ್ರ ರೂಪದಲ್ಲಿ. ಪರಮಾತ್ಮನ ಈ ಹೇಳಿಕೆಗಳು ಅದ್ಭುತವಾಗಿರುವಂಥದ್ದು. ಎಲ್ಲವನ್ನು ಇದಮಿತ್ತಂ ಎಂಬುದಾಗಿ ನಿಷ್ಕರ್ಷೆ ಮಾಡಬಹುದಾದಂಥದ್ದು. ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ವ್ಯವಸಾಯಾತ್ಮಿಕ ಬುದ್ಧಿ ಎಂಬುದಾಗಿ ಹೇಳುವುದರ ಮೂಲಕ ಲೌಕಿಕವಾಗಿ ವ್ಯವಸಾಯಾತ್ಮಿಕವಾದ ಬುದ್ಧಿಯುಳ್ಳವನಾದರೆ ಅದನ್ನು ಸಮಾಧಿಯಲ್ಲಿ ನಿಲ್ಲಿಸುವುದು ಸಾಧಿಸುವುದು ಸಾಧ್ಯವಿಲ್ಲ.
ಏಕೇಹ ಕುರುನಂದನ ಅನಂತಾಹಿ ಬಹುಶಾಖಾಶ್ಚ ಎಂಬುದಾಗಿ ಹೇಳಿರುವುದರ ಮೂಲಕ ಈ ಬುದ್ಧಿಯ ಕವಲುಗಳು ಒಡೆದಿರುವುದನ್ನು ಒಂದಾಗಿ ಮಾಡಿ ಮನಸ್ಸು ಇಂದ್ರಿಯಗಳ ಕಡೆ ಹರಿಯುವುದನ್ನು ನಿಲ್ಲಿಸಿ ಅಂತರ್ಮುಖ ಮಾಡಿದರೆ ಅದು ಏಕಬುದ್ಧಿಯಾಗಿ ನಿಶ್ಚಯಾತ್ಮಿಕವಾಗಿ ಆತ್ಮ ಪರಮಾತ್ಮನಲ್ಲಿಯೇ ತಲ್ಲೀನತೆಯನ್ನು ಪಡೆಯುತ್ತದೆ. ಅದು ನಿಜವಾದ ಯೋಗ ಎಂಬುದಾಗಿ ಹೇಳುತ್ತಾನೆ. ಅದೇ ಯುಕ್ತತಮವಾದಂಥದ್ದು, ಅಂದರೆ ಯೋಗಪೂರ್ಣವಾಗಿರುವಂಥದ್ದು. ಅಂತಹ ಬುದ್ಧಿಯೇ ನಿಜವಾಗಿ ವ್ಯವಸಾಯಾತ್ಮಿಕ ಬುದ್ಧಿಯಾಗಬೇಕು. ಇನ್ನು ಪ್ರಾಪಂಚಿಕ ವಿಷಯಗಳಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿಯಾದರೆ ಬಹುಶಾಖಾಶ್ಚ ಅನಂತಾಶ್ಚ ಆಗಿಬಿಡುತ್ತದೆ. ಆ ಕಾರಣದಿಂದ ಬುದ್ಧಿಯನ್ನು ಅಂತರ್ಮುಖವಾಗಿ ಉಪಯೋಗಿಸಿಕೊಳ್ಳಬೇಕೇ ಹೊರತು ಬಹಿರ್ಮುಖವಾಗಿ ಉಪಯೋಗಿಸಿಕೊಳ್ಳಬಾರದು ಎಂಬುದಾಗಿ ಯೋಗವನ್ನು ವರ್ಣಿಸುವುದರ ಮೂಲಕವಾಗಿ ಪರಮಾತ್ಮನು ಬುದ್ಧಿಯೋಗವನ್ನು ತಿಳಿಸುತ್ತಿದ್ದಾನೆ. ಒಂದೊಂದು ಪದಗಳಿಗೂ ವಿವರಣಾತ್ಮಕವಾದ ಪೂರಕವಾದ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು. ಆಗಷ್ಟೇ ಈ ಭಗವದ್ಗೀತಾ ಜ್ಞಾನವಾಗಲಿ, ಆಧ್ಯಾತ್ಮ ಜ್ಞಾನವಾಗಲಿ, ಬ್ರಹ್ಮವಿದ್ಯೆಯಾಗಲಿ ಕಲಿಯಲು ಮತ್ತು ಅನುಷ್ಠಾನ ಮಾಡಲು, ಅನುಸಂಧಾನ ಮಾಡಲು, ಸಾಧನೆಯನ್ನು ಮಾಡಲು ಸಹಾಯಕವಾಗುತ್ತದೆ. ಆ ಒಂದು ದಿಸೆಯಲ್ಲಿ ನಾವು ಈ 3 ಶ್ಲೋಕಗಳನ್ನು ಮತ್ತೆ 3 ಶ್ಲೋಕಗಳನ್ನು ಬುದ್ಧಿಯೋಗದಿಂದಲೂ ಕರ್ಮಯೋಗದಿಂದಲೂ ಅರ್ಥ ಮಾಡಿಕೊಳ್ಳಬೇಕು ಎಂದು ಇಲ್ಲಿಗೆ ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.